ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೇವ ಕುಟುಂಬ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ವಂಶಿ ಮತ್ತು ಸ್ವಾತಿಗೆ ಕಂಗ್ರಾಟ್ಸ್ ಹೇಳೋಕ್ಕೆ ಈ ಕಡೆ ರಾಧಿಕಾ ಸ್ಟೇಜ್ ಮೇಲೆ ಬರ್ತಾಳೆ. ಬಂದು ವಂಶಿಗೆ ಫ್ಲವರ್ ಬಕ್ಕಿನ ಕೊಟ್ಟು ಕಂಗ್ರಾಟ್ಸ್ ಹೇಳಿ ಒಂದು ಗಿಫ್ಟ್ನ ತಂದು ಕೊಡ್ತಾಳೆ. ಥ್ಯಾಂಕ್ ಯು ಅಂತ ವಂಶಿ ಹೇಳ್ತಿದ್ರೆ, ಇನ್ನೊಂದ್ಸಲ ಸ್ವಾತಿಗೂ ಸಹ ಒಂದು ಗಿಫ್ಟ್ ತೋರಿಸ್ಬಿಟ್ಟು, ಇದು ನಿನಗೋಸ್ಕರ ನಾನು ತಂದಿರೋದು ಅಂತ ಡೈಮಂಡ್ ನೆಕ್ಲೆಸ್ ಅಂತ ಹೇಳ್ತಿರ್ಬೇಕಾದ್ರೆ, ಇಷ್ಟು ಕಾಸ್ಟ್ಲಿ ಗಿಫ್ಟ್ ನನಗೆ ತಂದಿದ್ದೀರಾ ಅಂತ ಕೇಳ್ತಾ ಇರ್ತಾಳೆ. ನನ್ನ ಮಗನ ನೀನು ಬಿಟ್ಟು ದೂರ ಹೋಗ್ತಿದೆಯಲ್ಲ, ಅದಕ್ಕೋಸ್ಕರ ಆ ಖುಷಿಗೆ ತಂದಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಸ್ವಾತಿಗೆ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ. ಇಷ್ಟು ಕಾಸ್ಟ್ಲಿ ಗಿಫ್ಟ್ ನನಗೆ ಬೇಡ, ಯಾಕೆಂತಂದರೆ ಇಂಥ ಕಾಸ್ಟ್ಲಿ ಗಿಫ್ಟ್ ಎಲ್ಲ ನಮ್ಮಂತರ ಬಡವ್ರು ಹಾಕ್ಕೊಂಡ್ರೆ ನಿಮಗೆ ಮರ್ಯಾದೆ ಕಮ್ಮಿ ಆಗುತ್ತೆ, ನನಗೆ ಬೇಡ, ನೀವೇ ಇಟ್ಕೊಳ್ಳಿ ಅಂತ ಅಂದಾಗ ರಾಧಿಕಾ ಹಾಗೆ ಸ್ಮೈಲ್ ಮಾಡಿಕೊಂಡು ಫೋಟೋ ತೆಗೀರಿ ಅಂತ ಖುಷಿಯಿಂದ ಫೋಟೋ ತೆಗೆಸ್ಕೊತಾ ಇರ್ತಾಳೆ. ಹಾಗೆ ನನ್ನ ಕಡೆ ಸ್ಟೇಜ್ ಮೇಲೆ ಅಜ್ಜಿ ತಾತ ಬರ್ತಾರೆ. ಅಜ್ಜಿ ತಾತ ಬಂದುಬಿಟ್ಟು, ಇವಾಗ ರಿಸೆಪ್ಷನ್ ಮುಗೀತು, ಆದರೆ ಒಂದು ಕೊನೆ ಆಸೆ ಏನು ಅಂತಂದರೆ ವಂಶಿ ಮತ್ತು ಸ್ವಾತಿ ಇಬ್ಬರು ಸಹ ರೊಮ್ಯಾಂಟಿಕ್ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾರೆ ಅಂತ ಅಂದಾಗ, ಅಲ್ಲ ನಿನಗೇನಾಯಿತು ಈ ವಯಸ್ಸಿನಲ್ಲಿ ಡ್ಯಾನ್ಸ್ ಬೇಕಾ ಅಂತ ಅಂದಾಗ, ನನಗೆಲ್ಲ ಕಣಪ್ಪ, ಇದೆಲ್ಲರ ಆಸೆ, ನೀವಿಬ್ಬರು ಮಾಡಲೇಬೇಕು, ನನ್ನ ಆಸೆ ಅಂತ ಹೇಳ್ತಾ ಇರಬೇಕಾದ್ರೆ, ನೀನು ಬೇಕಾದರೆ ನೀನು ಹೆಂಡ್ತಿ ಇಲ್ಲೇ ಇದ್ದಾಳೆ ಮಾಡು ಅಂತ ವಂಶಿ ರಿಗಿಸ್ಬೇಕಾದ್ರೆ, ಪ್ಲೀಸ್ ಕಣೋ ವಂಶಿ ನನಗೋಸ್ಕರ ಮಾಡು ಅಂತ ತಾತ ಹೇಳ್ತಾ ಇರ್ತಾರೆ. ಸರಿ ಇದೊಂದಾಗಲೇ ಬಿಡು ಬಿಡು, ನಿನ್ನ ಆಸೆ ಅಲ್ವಾ, ನಾನು ಈಡೇರಿಸ್ತೀನಿ ಅಂತ ಅಂದ್ಬಿಟ್ಟು ತುಂಬ ಖುಷಿಯಿಂದ ವಂಶಿ ಮತ್ತು ಸ್ವಾತಿ ಇಬ್ಬರು ಸಹ ರೊಮ್ಯಾಂಟಿಕ್ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಪಶುಪತಿ ಸ್ಟೇಜ್ ಮೇಲೆ ಬಂದೇ ಬಿಡ್ತಾನೆ. ಹಾಗೆ ಸ್ಟೇಜ್ ಮೇಲೆ ಬಂದಿರೋ ಪಶುಪತಿ ಸ್ವಾತಿಗೆ ಮತ್ತು ವಂಶಿಗೆ ವಿಶ್ ಮಾಡಿಬಿಟ್ಟು ಹೇಳ್ತಾ ಇರ್ತಾನೆ, ನಿನಗೊಂದು ಒಳ್ಳೆ ಗಿಫ್ಟ್ ತಂದಿದ್ದೀನಿ ವಂಶಿ, ಈ ಗಿಫ್ಟ್ನ ನೀನೇನಾದರೂ ನೋಡಿದರೆ ಲೈಫ್ ಲಾಂಗು ಸ್ವಾತಿ ನೆನ್ಪಿಟ್ಕೋಬೇಕು, ಆ ರೀತಿ ನೀನು ಗಿಫ್ಟ್ ಕೊಟ್ಟೇ ಕೊಡ್ತೀಯಾ ಅಂತ ನಗಾಡ್ತಿರ್ಬೇಕಾದ್ರೆ ಇವರಿಬ್ಬರಿಗೂ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಅದಕ್ಕೆ ವಂಶಿ ತುಂಬ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ, ನನಗೆ ನಿನ್ನ ಮುಖ ನೋಡೋಕ್ಕೆ ಇಷ್ಟ ಇಲ್ಲ ಅಂಥದ್ರಲ್ಲಿ ನೀನು ಕೊಡೋ ಗಿಫ್ಟ್ನ ನಾನು ತೊಗೋತೀನ ಅಂತ ಅಂದಾಗ ಪಶುಪತಿ ನಗಾಡ್ಕೊಂಡು ಹೇಳ್ತಾ ಇರ್ತಾನೆ, ಏನು ಹಿಂಗಂತೀಯ, ನನ್ನ ಮೇಲೆ ನಿನಗೆ ಕೋಪ ಇದೆ ಅಂತ ತುಂಬ ಚೆನ್ನಾಗಿ ಗೊತ್ತು ಕಣೋ, ನಿನಗೆ ಅನ್ಯಾಯ ಸಹ ಮಾಡಿದ್ದೀನಿ, ಆದರೆ ಜನಗಳ ಮುಂದೆ ಮರ್ಯಾದೆ ತಗೋಬೇಡ ಕಣೋ, ದಯವಿಟ್ಟು ನನ್ನ ಮರ್ಯಾದೆನ ಕಳಿಬೇಡ, ಈ ಗಿಫ್ಟ್ನ ನೀನು ತೊಗೊಳ್ಳೇಬೇಕು ಅಂತ ಅಂದಾಗ ಸರಿ ಅಂತ ಅಂದ್ಬಿಟ್ಟು ಆ ಗಿಫ್ಟ್ನ ತೊಗೊತಿಂಡು ತೆಗೆದಲ್ಲಿ ಎಸಿತಿರ್ಬೇಕಾದ್ರೆ, ಏನು ವಂಶಿ ಅಲ್ಲಿಗೆ ಎಸಿತಿದೆಯಾ, ದಯವಿಟ್ಟು ಅದರಲ್ಲಿ ಏನಿದೆ ಅಂತ ಓಪನ್ ಮಾಡಿ ನೋಡು, ಅದನ್ನು ನೋಡಿದ್ರಷ್ಟೇ ನನ್ನ ಮನಸ್ಸಿಗೂ ನೀನು ಗಿಫ್ಟ್ನ ಖುಷಿಯಿಂದ ತೊಗೊಂಡಿದ್ಯಾ ಅಂತ ಅನ್ಸೋದು, ಪ್ಲೀಸ್ ಓಪನ್ ಮಾಡೋ ಅಂತ ಅಂದಾಗ ಇದು ಬೇರೆ ಒಂದು ಅಂತ ವಂಶಿ ಬೈತಾ ಇರ್ತಾನೆ. ಹಾಗೆ ಮತ್ತೆ ವಂಶಿ ಹೇಳ್ತಾ ಇರ್ತಾನೆ, ನನಗೆ ಗೊತ್ತಿತ್ತು ನೀನು ಈ ರೀತಿ ಏನಾದರೂ ಮಾಡ್ತೀಯ ಅಂತ, ಅದಕ್ಕೋಸ್ಕರ ನಾನು ಗಿಫ್ಟ್ ಬೇಡ ಅಂತ ಹೇಳ್ತಾ ಇದ್ದು, ಓವರ್ ಡ್ರಾಮಾ ಮಾಡಬೇಡ, ಇಲ್ಲೇನಾದರೂ ನಡೆಯೋಕ್ಕೆ ಮುಂಚೆ ಹೊರಟೋಗು ಅಂತ ಅಂದಾಗ, ನಾನು ಖಂಡಿತ ಹೋಗಲ್ಲ, ಈ ಗಿಫ್ಟ ಓಪನ್ ಮಾಡಿದರೆ ಮಾತ್ರ ನಾನು ಹೋಗೋದು ಅಂತ ಅಂದಾಗ ತುಂಬ ಕೋಪ ಮಾಡಿಕೊಂಡು ಸ್ವಾತಿ ಹೇಳ್ತಾ ಇರ್ತಾಳೆ, ವಂಶಿಯವ್ರಿಗೆ ಗಿಫ್ಟ ಓಪನ್ ಮಾಡಲ್ಲ ಅಂತ ಅಂದಮೇಲೆ ಏನಕ್ಕೆ ಸುಮ್ಮನೆ ಇಲ್ಲಿ ಡ್ರಾಮಾ ಮಾಡ್ಕೊಂಡು ನಿಂತಿದ್ದೀರಾ, ಹೊರಟೋಗಿ ಅಂತ ಅಂದಾಗ, ಪರವಾಗಿಲ್ಲ, ಗಂಡ ಹೆಂಡ್ತಿ ಇಬ್ಬರು ಸಹ ಓವರ್ ಡ್ರಾಮಾ ತುಂಬ ಚೆನ್ನಾಗಿ ಮಾಡ್ತೀರಾ, ನೀವು ಗಿಫ್ಟ್ ಓಪನ್ ಮಾಡಿದ್ರೆ ಇನ್ನು ನಾನೇ ಓಪನ್ ಮಾಡ್ತೀನಿ ಅಂತ ಪಶುಪತಿ ಆ ಗಿಫ್ಟ್ ಪ್ಯಾಕ್ನ ಓಪನ್ ಮಾಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ರಾಗಿಣಿ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ಕೊತಿರ್ತಾಳೆ, ಅಪ್ಪ ಏನಕ್ಕೆ ಬಾಕ್ಸ್ನ ಓಪನ್ ಮಾಡ್ತಿದ್ರೆ, ಅದರಲ್ಲಿ ಏನಾದ್ರು ಬಾಂಬ್ ಇದ್ರೆ ಗತಿ ಏನು, ಅಪ್ಪ ಪ್ಲೀಸ್ ವಾಪಸ್ ಬನ್ನಿ ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ. ಇನ್ನೊಂದು ಕಡೆ ಪಶುಪತಿ ಬಾಕ್ಸ್ ಓಪನ್ ಮಾಡಿ ನೋಡಿದರೆ ಅದರಲ್ಲಿ ಆ ಗಿಫ್ಟು ಇರೋದೇ ಇಲ್ಲ. ಅವಾಗ ಅವರಿಬ್ಬರಿಗೂ ತುಂಬ ಆಶ್ಚರ್ಯ ಆಗ್ತಿರ್ಬೇಕಾದ್ರೆ, ಚೇ ಈ ರೀತಿ ಆಗಬಾರ್ದಿತ್ತು, ಗಿಫ್ಟ್ ಹಾಕೋನು ಗಿಫ್ಟೇ ಹಾಕಿಲ್ಲ, ಇಂಥ ಕೆಲಸ ಮಾಡಿಬಿಟ್ಟಿದ್ದಾನೆ, ಪರವಾಗಿಲ್ಲ ಬಿಡು, ಈ ಗಿಫ್ಟ್ ಇಲ್ದಿದ್ರೆ ನಿನಗೆ ಇನ್ನೊಂದು ಗಿಫ್ಟ್ ಕೊಡ್ತೀನಿ ವಂಶಿ, ಆದರೆ ಅದು ನಾನು ನಿನ್ನ ಕೈಲಿ ಕೊಡಲ್ಲ, ನಾನು ಅದನ್ನು ಅಪ್ಲೈ ಮಾಡಿ ಎಲ್ಲರ ಮುಂದೆ ತೋರಿಸ್ತೀನಿ, ನಿನಗೆ ನೋಡಿ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ ಅಂತ ಅಪ್ಲೈ ಮಾಡಿದ ತಕ್ಷಣ ಅದರಲ್ಲಿ ಸ್ವಾತಿ ಮತ್ತು ನಿತಿನ್ ಇಬ್ಬರು ಸಹ ಎಲ್ಲೆಲ್ಲಿ ಓಡಾಡಿದ್ರು, ಹಾಗೆ ಎಲ್ಲೆಲ್ಲಿ ಹೋಗಿ ರೆಸ್ಟೋರೆಂಟಲ್ಲಿ ತಿಂಡಿ ಊಟ ಎಲ್ಲ ಮಾಡಿದರು. ಪ್ರತಿಯೊಂದು ವಿಡಿಯೋನು ಸಹ ಅವನು ಅದರಲ್ಲೆಲ್ಲ ಸೇವ್ ಬಂದು ಅದರಲ್ಲಿ ಪ್ಲೇ ಮಾಡ್ತಿರ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಸಹ ಶಾಕ್ ಮೇಲೆ ಶಾಕ್ ಆಗ್ತಾ ಇರುತ್ತೆ. ಈ ಕಡೆ ಸ್ವಾತಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಿದ್ರೆ ವಂಶಿ ಸ್ವಾತಿ ಮುಖ ನೋಡಿಕೊಂಡು ಹಾಗೆ ನಿಂತ್ಕೊಬಿಡ್ತಾನೆ. ಇನ್ನೊಂದು ಕಡೆ ನಿತಿನ್ ಕಣ್ಣೀರು ಆಗ್ತಿರ್ಬೇಕಾದ್ರೆ ಸ್ವಾತಿ ಮನೆಯವರೆಲ್ಲರೂ ಸಹ ಶಾಕ್ ಆಗಿ ನೋಡ್ತಾ ಇರ್ತಾರೆ. ಹಾಗೆ ರಾಧಿಕನು ಸಹ ತುಂಬ ಕೋಪದಿಂದ ಪಶುಪತಿನ ನೋಡ್ತಾ ಇದ್ರೆ ಪಶುಪತಿ ಹೇಳ್ತಾ ಇರ್ತಾನೆ, ಅಪ್ಪ ಅಮ್ಮ ನಿಮ್ಮ ತಲೆಯಲ್ಲಿ ಬುದ್ಧಿ ಇಲ್ವಾ, ಬರೀ ಮದುವೆ ಮಾಡಿದ್ರೆ ಸಾಲದ, ಹುಡುಗಿ ಬ್ಯಾಕ್ಗ್ರೌಂಡ್ ಏನು ಅಂತ ಸ್ವಲ್ಪನಾದರೂ ತಿಳ್ಕೊಬಾರ್ದು ಅಂತ ಅಜ್ಜಿ ತಾತನಿ ಬೈತಾ ಇರ್ತಾನೆ. ಹಾಗೆ ಮತ್ತೆ ಗಣಪತಿ ತಾತ ತುಂಬ ಕೋಪ ಮಾಡ್ಕೊಂಡು, ಏನು ಪಶುಪತಿ ಈ ಥರ ನಿತಿನ್ ಜೊತೆ ಸ್ವಾತಿ ಫೋಟೋ ಹಾಕ್ತಾ ಇದೆಯಾ ಅಂತ ಅಂದಾಗ, ನಾನು ಹಾಕಿರೋದು ನಿಜನ ಕಣಪ್ಪ ಅಂತ ಅಂದಾಗ ಅಜ್ಜಿ ಕಣ್ಣೀರು ಹಾಕೊಂಡು, ಏನು ಸ್ವಾತಿ ನೀನು ನಿತಿನ್ನ ಇಷ್ಟಪಟ್ಟಿದ್ದ, ಆದರೆ ಲವ್ ಮಾಡ್ತಿರೋ ವಿಷಯನ ನನ್ನ ಹತ್ರ ಯಾಕಮ್ಮ ಹೇಳಿಲ್ಲ ಅಂತ ಅಂದಾಗ ಸ್ವಾತಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗದೆ ಕಣ್ಣೀರು ಹಾಕ್ತಾ ಇರ್ತಾಳೆ. ಇನ್ನೊಂದು ಕಡೆ ನಿತಿನ್ ಕಣ್ಣೀರು ಹಾಕ್ತಾ ಇರಬೇಕಾದ್ರೆ ಪಶುಪತಿ ಸಿಕ್ಕಿದ್ದ ಚಾನ್ಸ್ ಅಂತ ಪುನಃ ಹೇಳ್ತಾ ಇರ್ತಾನೆ, ನಿಜವಾಗ್ಲೂ ನಿತಿನ್ ಮತ್ತು ಸ್ವಾತಿಗೆ ಕನೆಕ್ಷನ್ ಇತ್ತು, ಇವರಿಬ್ಬರು ಊರಲ್ಲಿ ಈ ರೀತಿ ಎಲ್ಲ ಓಡಾಡ್ತಿದ್ರು, ಅಷ್ಟೇ ಇಲ್ಲ ಊರಲ್ಲಿರೋ ಗಂಡು ಮಕ್ಕಳನ್ನ ಎಷ್ಟೋ ಗಂಡು ಮಕ್ಕಳನ್ನ ಇವಳು ಹಾಳು ಮಾಡಿದಾಳೆ ಅಂತ ಅಂದಾಗ ಈ ಕಡೆ ಸ್ವಾತಿ ಮನೆಯವರಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಿದ್ರೆ ಸ್ವಾತಿ ಕಣ್ಣಲ್ಲಿ ತುಂಬ ಕಣ್ಣೀರು ಬರ್ತಾ ಇರುತ್ತೆ. ಹಾಗೆ ಮತ್ತೆ ಪಶುಪತಿ ಹೇಳ್ತಾ ಇರ್ತಾನೆ, ಇಂಥವಳ ಜೊತೆ ನಮ್ಮನೆ ಹುಡುಗ ಸಂಸಾರ ಮಾಡೋಕ್ಕಾಗುತ್ತಮ್ಮ, ನಿಜ ಹೇಳಿ ಇವಳು ನಿಜವಾಗ್ಲೂ ಸರಿ ಇಲ್ಲ, ನಮ್ಮ ಹುಡುಗ ಜೊತೆ ಸಂಸಾರ ಮಾಡ್ತಾಳೆ ಅನ್ನೋ ನಂಬಿಕೆನೂ ನನಗಿಲ್ಲ, ಮದುವೆ ಆದರೆ ನೀವು ತಾಳಿ ಕಟ್ಟಿರೋ ತಾಳಿನ ಬಿಚ್ಚಿಬಿಟ್ಟು ಇಲ್ಲಿಂದ ಆಚೆ ಕಳಿಸಿ ಅಂತ ಅಂದಾಗ ಅವ್ರ ಮನೆಯವ್ರಿಗೆಲ್ಲ
ಮನೆಯವ್ರಿಗೆಲ್ಲರಿಗೂ ಸಹ ಸಿಕ್ಕಾಬಟ್ಟೆ ಶಾಕ್ ಆಗ್ತಿದ್ರೆ ಸ್ವಾತಿ ಅಂತೂ ಏನು ಮಾತಾಡದೆ ಪುನಃ ಅಳ್ತಾ ಇರ್ತಾಳೆ. ಹಾಗೆ ಮೊದಲು ಸ್ವಾತಿನ ಮನೆ ಬಿಟ್ಟು ಆಚೆ ಕಳಿಸಿ ಇವಳು ಈ ಮನೆಯವರು ಹಾಗೆ ನಾಯಿ ಥರ ದುಡ್ಡು ಅಂತ ಕಂಡ್ರೆ ಜಲ್ ಸುರಿಸ್ಕೊಂಡು ಬಂತಾರೆ, ಎಷ್ಟೋ ಹುಡುಗರ ಲೈಫ್ನ ಹಾಳು ಮಾಡ್ತಾರೆ ಅಂತ ಪಶುಪತಿ ಹೇಳ್ತಾ ಇದ್ರೆ ಈ ಕಡೆ ತುಂಬ ಕೋಪ ಮಾಡ್ಕೊಂಡು ನಿತಿನು, ಮಾವ ಏನು ಮಾತಾಡ್ತಿದ್ದೀರಾ ಬಾಯಿ ಮುಚ್ಚಿ ಅಂತ ಅಂದ್ಬಿಟ್ಟು, ನೋಡು ವಂಶಿ ಇದನ್ನೆಲ್ಲ ನಂಬೇಡ, ನನಗೂ ಸ್ವಾತಿಗೂ ಬರೀ ಜಸ್ಟ್ ಫ್ರೆಂಡ್ಶಿಪ್ ಅಷ್ಟೇ ಅಂತ ಅಂದಾಗ, ಏನಪ್ಪ ಅಳಿಮಯ್ಯ ಸುಳ್ಳು ಯಾಕೋ ಹೇಳ್ತೀಯಾ, ಫೋಟೋ ಮತ್ತು ಆ ವಿಡಿಯೋ ಸುಳ್ಳು ಹೇಳ್ತವೇನೋ, ಕೈ ಹಿಡ್ಕೊಂಡು ಊರೆಲ್ಲ ಸುತ್ತಿದ್ದು, ನೀನು ಸ್ವಾತಿನ ಮದುವೆ ಆಗಬೇಕು ಅಂತ ಆಸೆ ಪಟ್ಟಿದ್ದು ಅದೆಲ್ಲ ಸುಳ್ಳೇನೋ ಅಂತ ಅಂದಾಗ ವಂಶಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗಿ ಜೊತೆಗೆ ಕೋಪ ಮಾಡಿಕೊಂಡು ಹಾಗೆ ಈ ಕಡೆ ಸ್ವಾತಿನ ಗುರಾಯಿಸ್ತಾ ಇರ್ತಾನೆ. ಹಾಗೆ ಎಷ್ಟು ದೊಡ್ಡ ಅನ್ಯಾಯ ಮಾಡಿದಾಳೆ, ಇದನ್ನು ಸಾಕಾಗಿಲ್ವಾ ಅಂತ ಅಂದಾಗ, ಅಮ್ಮವ ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ, ಅವ್ರಿಗೆ ಅನ್ಯಾಯ ಮಾಡಬೇಕು ಅಂತಾನೆ ನೀವು ಈ ರೀತಿ ಮಾಡ್ತಿದ್ದೀರಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಆಲ್ರೆಡಿ ದೊಡ್ಡ ಅನ್ಯಾಯನ ನೀವು ಮಾಡಿದ್ದೀರಾ, ದಯವಿಟ್ಟು ಅವ್ರ ಜೀವನ ಚೆನ್ನಾಗಿರಲಿ, ದಯವಿಟ್ಟು ಇಲ್ಲಿಗೆ ಈ ವಿಷಯನ ಬಿಟ್ಬಿಡಿ ಮಾವ ಅಂತ ನಿತಿನ್ ಕೈ ಮುಗಿದು ಕೇಳ್ಕೊತಾ ಇರ್ತಾನೆ. ಹಾಗೆ ನನ್ನ ಕಡೆ ಪದ್ಮನ ಸಹ ಕಣ್ಣೀರು ಹಾಕೊಂಡು, ನೀನು ಮಾಡಿರೋ ಅನ್ಯಾಯಕ್ಕೆ ನನ್ನ ಗಂಡ ಎದೆ ಬಿಡ್ಕೊಂಡು ಸತ್ತೋದ, ಹಾಗೆ ನಾವು ಇದ್ದಿದ್ದ ಮನೆನ ಕಳ್ಕೊಂಡು ಇಲ್ಲಿ ಬೀದಿ ಪಲ್ಲಾಗಿ ಇಲ್ಲಿ ಬಂದಿದ್ದೀವಿ, ಇಷ್ಟು ಅನ್ಯಾಯ ಮಾಡಿದ್ದು ಸಾಕು ಆಗಿಲ್ಲ ಅಂತ ಅಂದ್ಬಿಟ್ಟು ನನ್ನ ಮಗಳಿಗೆ ಇಷ್ಟು ದೊಡ್ಡ ಅನ್ಯಾಯ ಮಾಡ್ತಿದ್ದೀಯಲ್ಲ, ಖಂಡಿತ ನೀನು ಜೀವನದಲ್ಲಿ ಉದ್ಧಾರ ಆಗಲ್ಲ, ಹಾಳಾಗೋಗ್ತೀಯ ಅಂತ ಕಣ್ಣೀರು ಹಾಕ್ತಿದ್ರೆ ಅಜ್ಜಿ ತಾತನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಆದರೆ ಪಶುಪತಿ ಮಾತ್ರ ನಗಾಡ್ಕೊಂಡು, ಹಾ ಊರಲ್ಲಿ ಮಾನ ಮರ್ಯಾದೆ ಹೋಯ್ತಲ್ಲ, ಅದಕ್ಕೋಸ್ಕರ ಬೆಂಗಳೂರಿಗೆ ಬಂದಿದ್ದೀರಾ, ನನಗೆ ಗೊತ್ತಿಲ್ವಾ, ನೋಡು ವಂಶಿ ಇವ್ರ ಮಾತೆಲ್ಲ ನಂಬೇಡ, ಈ ಸ್ವಾತಿ ಎಂಥ ಚಾಲಕಿ ಹೆಣ್ಣು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಕಣೋ, ಇವಳ ಜೊತೆ ನೀನು ಸಂಸಾರ ಮಾಡೋಕ್ಕಾಗಲ್ಲ, ನನ್ನ ಮಾತು ಕೇಳೋ, ನಾನೇ ಕಣ್ಣಾರೆ ಇವಳು ಬುದ್ಧಿ ಎಂಥದ್ದು ಅಂತ ನಾನು ನೋಡಿದ್ದೀನಿ, ನೋಡು ಇವಾಗಲೇ ಇಲ್ಲಿಗೆ ಇದನ್ನೆಲ್ಲ ನಿಲ್ಲಿಸ್ಬಿಟ್ಟು ಈ ಹುಡುಗಿನೂ ಹಾಗೆ ಅವ್ರ ಮನೆಯವ್ರನ್ನೋ ಇಲ್ಲಿಂದ ಆಚೆ ಹಾಕೋ, ಯಾರ್ಯಾರ ಜೊತೆ ಹುಡುಗರ ಜೊತೆ ಓಡಾಡಿರೋ ಈ ಹುಡುಗಿನ ನಮ್ಮನೆ ಸೊಸೆಯಾಗಿ ಉಟ್ಕೊಳ್ಳೋಕ್ಕೆ ನಾನು ರೆಡಿ ಆಗಿಲ್ಲ ಅಂತ ಅಂದಾಗ ಮನೆಯವ್ರಿಗೆಲ್ಲರೂ ಸಹ ಸಿಕ್ಕಾಬಟ್ಟೆ ಶಾಕ್ ಆಗ್ತಿದ್ರೆ ಸ್ವಾತಿ ಮಾತ್ರ ವಂಶಿ ಕಡೆ ನೋಡ್ಕೊಂಡು ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ವಂಶಿ ಮಾತ್ರ ಸಿಕ್ಕಾಬಟ್ಟೆ ಜೋರಿಗೆ ಕ್ಲಾಪ್ಸ್ ಹಾಕಿ ಹೇಳ್ತಾ ಇರ್ತಾನೆ, ಪರವಾಗಿಲ್ಲ, ನನ್ನ ಕಣ್ಣು ತಪ್ಪಿಸಿ ಏನೇನೋ ಕೆಲಸಗಳು ನಡೆದಿದ್ದಾವೆ, ಅದನ್ನೆಲ್ಲ ಕಂಡಿಡಿದು ನೀವು ಒಳ್ಳೆ ಕೆಲಸ ಮಾಡಿದ್ರೆ ನನಗೆ ಹೇಳಿ ಅಂತ ಅಂದಾಗ ಪಶುಪತಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಸ್ವಾತಿ ನನಗೆ ಮೋಸ ಮಾಡಿದಳಲ್ವಾ, ಅವಳನ್ನ ನಾವು ಇಲ್ಲಿಂದ ಓಡಿಸ್ಲೇಬೇಕಲ್ವಾ ಅಂತ ಅಂದಾಗ ಸ್ವಾತಿಗೂ ಹಾಗೆ ಅವ್ರ ಮನೆಯವ್ರಿಗೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಪಶುಪತಿ ಹೇಳ್ತಾ ಇರ್ತಾನೆ, ಹೌದು ಇವಳನ್ನ ದಯವಿಟ್ಟು ಇಲ್ಲಿಂದ ಆಚೆ ಹಾಕು, ಇಲ್ಲ ಅಂತಂದರೆ ನಿಮ್ಮ ಅಪ್ಪ ಅಮ್ಮನಿಗೂ ಸಹ ತೊಂದರೆ ಕೊಡ್ತಾಳೆ, ಹಾಗೆ ಅಜ್ಜಿ ತಾತನಿಗೂ ತೊಂದರೆ ಕೊಡ್ತಾಳೆ, ಇವಳು ಇಲ್ಲಿಂದ ಹೋಗಲೇಬೇಕು ಅಂತ ಅಂದಾಗ ವಂಶಿ ತುಂಬ ಕೋಪ ಮಾಡಿಕೊಂಡು, ಏನು ಸ್ವಾತಿ ನೀನು ಈ ಥರದ ಹುಡುಗಿ ಅಂತ ನಾನು ಅನ್ಕೊಂಡಿರಲಿಲ್ಲ ಅಂತ ಅಂದಾಗ ಸ್ವಾತಿಗೆ ಸಿಕ್ಕಾಬಟ್ಟೆ ಶಾಕ್ ಮೇಲೆ ಶಾಕ್ ಆಗ್ತಾ ಇರುತ್ತೆ. ನೋಡು ನೀನು ಮಾಡಿರೋ ಮೋಸಕ್ಕೆ ನನ್ನ ಕೈಲಂತೂ ತಡ್ಕೊಳಕ್ಕಾಗ್ತಿಲ್ಲ, ಈಗಲೇ ನೀನು ನಾನು ಕಟ್ಟಿರೋ ತಾಳಿನ ಬಿಚ್ಚಿಟ್ಟು ಇಲ್ಲಿಂದ ಹೊರಟೋಗು ಅಂತ ಅನ್ಬೇಕಾದ್ರೆ ನಿತಿನ್ಗೂ ಸ್ವಾತಿಗೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಿದ್ರೆ ಮನೆಯವ್ರಿಗೆಲ್ಲರಿಗೂ ಸಹ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಹಾಗೆ ನಾನು ಕರೆಕ್ಟಾಗಿ ಹೇಳಿದ್ದೀನಿ ಅಲ್ವ ಮಾವ ಅಂತ ಅಂದಾಗ, ಹೌದು ವಂಶಿ ನೀನು ಕರೆಕ್ಟಾಗಿ ಹೇಳಿದೀಯಾ, ಇವಳು ಇಲ್ಲಿಂದ ತೊಲಗಿಸು, ನಿನಗೆ ಒಳ್ಳೆ ಹುಡುಗಿ ನಾನು ಮದುವೆ ಮಾಡ್ತೀನಿ ಅಂತ ಅಂದಾಗ, ನೋಡಿ ವಂಶಿ ಅವರಿಗೆ ನಾನು ಯಾರಿಗೂ ತೊಂದರೆ ಕೊಡಬೇಕು ಅಂತ ನಾನು ಅಂದ್ಕೊಂಡಿರಲಿಲ್ಲ, ಉದ್ದೇಶನೂ ನಂದಾಗಿರಲಿಲ್ಲ, ನಿಜವಾಗ್ಲೂ ನಾನು ಯಾರಿಗೂ ಮೋಸ ಮಾಡಿಲ್ಲ ಅಂತ ಸ್ವಾತಿ ಕಣ್ಣೀರಾಗ್ತಾ ಇದ್ರೆ ಪಶುಪತಿ ನನ್ನ ಮಾತು ಕೇಳಿ ಇವಳನ್ನ ಆಚೆ ಹೋಗು ಅಂತ ಹೇಳು ಅಂತ ಅನ್ಬೇಕಾದ್ರೆ, ಮುಚ್ಚು ಬಾಯಿನ, ನೀನು ಹೇಳಿದ್ದನ್ನೆಲ್ಲ ನಾನು ನಂಬ್ತೀನಿ ಅಂತ ನೀನು ಅಂದ್ಕೊಂಡಿದ್ದೀಯಾ, ನನ್ನ ತಾಯಿ ನನ್ನಿಂದ ದೂರ ಆಗೋಕ್ಕೆ ನೀನೇ ಕಾರಣ ಅಂತ ಪಶುಪತಿಗೆ ಹೇಳ್ತಿರ್ಬೇಕಾದ್ರೆ ಅವನಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ನೀನು ಹೇಳಿದ್ದೆಲ್ಲ ಕೇಳಿಸ್ಕೊಳ್ಳೋಕ್ಕೆ ನಾವೇನು ಇಲ್ಲಿ ಗೊಂಬೆ ಆಟಾಡ್ತಿಲ್ಲ, ಹಾಗೆ ನಾವು ಗೊಂಬೆಗಳಲ್ಲ ಅಂತ ಅನ್ಬೇಕಾದ್ರೆ, ಇಲ್ಲ ವಂಶಿ ನಾನು ಹೇಳ್ತಿರ್ದೆಲ್ಲ ಸತ್ಯ, ನಾನು ನಂಬು ಅಂತ ಅನ್ಬೇಕಾದ್ರೆ, ಮುಚ್ಚು ಬಾಯ, ಮುಚ್ಚಲೇಬೇಕು ನೀನು ಬಾಯ, ನೀನು ಹೇಳ್ದಂಗೆಲ್ಲ ಕೇಳೋಕ್ಕೆ ನಾನು ರೆಡಿಯಾಗಿಲ್ಲ, ಇವಾಗ ನಾನು ಅವಳು ಕೊರಳಿಗೆ ತಾಳಿ ಕಟ್ಟಿದ್ದೀನಿ, ಇವಾಗ ಅವಳು ನನ್ನ ಹೆಂಡ್ತಿ ಅಂತ ಹೇಳ್ತಾ ಇದ್ರೆ ಸ್ವಾತಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ವಂಶಿ ತುಂಬ ಕೋಪದಿಂದ ಹೇಳ್ತಾ ಇರ್ತಾನೆ, ನೀನು ಹೇಳಿದ್ನೆಲ್ಲ ಖಂಡಿತ ನಾನು ನಂಬಲ್ಲ, ಅವಳು ಪಾಸ್ಟ್ ಏನಾರ ಇರಲಿ ನನಗೆ ಅದು ಬೇಕಾಗಿಲ್ಲ, ನಾನು ತಲೆನೂ ಕೆಡಿಸ್ಕೊಳ್ಳಲ್ಲ, ಯಾಕೆ ನಿನಗೆ ನನ್ನ ಪಾಸ್ಟ್ ಬಗ್ಗೆ ಗೊತ್ತಿರಲಿಲ್ವಾ, ತುಂಬ ಚೆನ್ನಾಗಿ ಗೊತ್ತು ತಾನೆ, ಅದನ್ನು ಅವಳು ಏನಾದರೂ ಕೇಳಿದಾಳ ಅಂದಮೇಲೆ ಇದನ್ನೆಲ್ಲ ಬಿಟ್ಟಾಕಬೇಕು ಅಂತ ಅಂದಾಗ ಈ ಕಡೆ ಸ್ವಾತಿ ತಾಯಿ ಸಿಕ್ಕಾಬಟ್ಟೆ ಖುಷಿಯಿಂದ ಕೈ ಮುಗಿತಾ ಇರ್ತಾರೆ. ಹಾಗೆ ನೋಡು ನನ್ನ ಪಾಡಿ ನನ್ನನ್ನು ಬಿಟ್ಬಿಡು, ಏನು ಹೇಳಕ್ಕೆ ಬಂದರೂ ಸಹ ನಾನಂತೂ ಖಂಡಿತ ನಂಬಲ್ಲ, ತಾಳಿ ಬಿಚ್ಚಿ ಅವಳನ್ನ ಹೋಗು ಅಂತ ನಾನು ಹೇಳಲ್ಲ ಅಂತ ಅಂದಾಗ ಅಜ್ಜಿ ತಾತನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಅವಳು ಪಾಸ್ಟ್ ಏನು ಬೇಕಾದರೂ ಆಗಿಲ್ಲ, ನನಗೆ ಅದು ಬೇಕಾಗಿಲ್ಲ, ನಾನು ಕೇಳೋದು ಇಲ್ಲ, ಆದರೆ ಇವಾಗ ಇವಳು ನನ್ನ ಹೆಂಡ್ತಿ ಅಂತ ಸ್ವಾತಿ ಭುಜ ಇಟ್ಕೊಂಡು ಹೇಳ್ತಾ ಇದ್ರೆ ಅವಳಿಗೊಂದು ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಇವಾಗ ಅವಳು ನನ್ನ ಹೆಂಡ್ತಿ, ಅವಳ ಬಗ್ಗೆ ಯಾರೇ ಆದರೂ ಒಂದೇ ಒಂದು ಮಾತಾಡಿದರೆ ಅವ್ರ ನಾಲ್ಗೆನ ಕತ್ತರಿಸಿ ನಾಯಿಗೆ ಹಾಕ್ಬಿಡ್ತೀನಿ, ಎಸ್ಪೆಷಲಿ ನಿನ್ನನ್ನಂತೂ ಸುಮ್ಮನೆ ಬಿಡಲ್ಲ ಅಂತ ಕುತ್ತಿಗೆ ಇಸ್ಕಕ್ಕೆ ಹೋಗ್ತಿರ್ಬೇಕಾದ್ರೆ ಮನೆಯವರೆಲ್ಲರಿಗೂ ಸಹ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಇಲ್ಲಿಂದ ಹೊರಟೋಗು, ನನ್ನ ಕಣ್ಮುಂದೆ ಇರಬೇಡ, ಇದ್ರೆ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ, ಹೊರಟೋಗು ಅಂತ ಅನ್ಬೇಕಾದ್ರೆ, ರಾಧೆ ತಂಗಿ ಏನು ಮಾಡ್ತಿದ್ಯಾ, ಇಷ್ಟೆಲ್ಲ ಆಗ್ತಿದ್ರು ಸುಮ್ಮನೆ ನಿಂತಿದೆಯಲ್ಲ, ನಿನಗೆಲ್ಲ ವಿಷಯ ಗೊತ್ತು ತಾನೇ, ಹೇಳು ಅಂತ ಪಶುಪತಿ ಕಿರ್ಚಾಡ್ತಾ ಇದ್ರೆ, ಅಲ್ಲ ಪಶುವಣ್ಣ ಏನಾಗಿದೆ ನಿನಗೆ, ಸ್ವಾತಿ ಮರ್ಯಾದೆ ತೆಳಕ್ಕೆ ಹೋಗ್ಬಿಟ್ಟು ನನ್ನ ಮಗನ ಮರ್ಯಾದೆನ ನೀನು ಬೀದಿಗೆ ತರ್ತಾ ಇದೆಯಲ್ಲ, ನನ್ನ ಮಗನಿಗೆ ಎಷ್ಟು ನೋವಾಗ್ತಿದೆ ಅಂತ ನಿನಗೆ ಗೊತ್ತಿಲ್ವಾ, ಇದರಿಂದ ನನ್ನ ಮಗನ ಮರ್ಯಾದೆ ಹೋಗ್ತಾ ಇದೆ ಅಂತ ಬೈತಾ ಇರ್ತಾಳೆ. ಹಾಗೆ ಇವತ್ತು ನನ್ನ ದೃಷ್ಟಿಯಲ್ಲೂ ಸಹ ನೀನು ಅಪರಾಧಿನಿ ಅಂತ ರಾಧಿಕಾ ಹೇಳ್ತಾ ಇದ್ರೆ ಈ ಕಡೆ ಪಶುಪತಿಗೆ ಸಿಕ್ಕಾಪಟ್ಟೆ ಕೋಪ ಬಂದು ತನ್ನ ಮಗಳು ರಾಗಿಣಿನ ಕರ್ಕೊಂಡು ಹೇಳ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ಒಂದು ಕಡೆ ಮನೆಯವರೆಲ್ಲರೂ ಸಹ ತುಂಬ ಖುಷಿ ಪಡ್ತಿರ್ಬೇಕಾದ್ರೆ ನಿತಿನ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾನೆ, ವಂಶಿ ಇವತ್ತು ನೀನು ನಡ್ಕೊಂಡಿರೋ ರೀತಿಗೆ ಸಾಯೋವರೆಗೂ ನಿನಗೆ ನಾನು ಗ್ರೇಟ್ಫುಲ್ ಆಗಿರ್ತೀನಿ ಕಣೋ, ಥ್ಯಾಂಕ್ ಯು
ಸೋ ಮಚ್ ಅಂತ ವಂಶಿನ ಹಗ್ ಮಾಡಿಕೊಂಡು ಕಣ್ಣೀರು ಹಾಕ್ತಾ ಇರ್ತಾನೆ. ಹಾಗೆ ನನ್ನ ಕಡೆ ಸ್ಟೇಜ್ ಮೇಲೆ ಬಂದು ಸ್ವಾತಿ ತಾಯಿ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾರೆ, ನಿಜವಾಗ್ಲೂ ನಾನು ನೀವಿಬ್ಬರು ಮದುವೆ ಆಗಿರೋದಕ್ಕೆ ತುಂಬ ಬೇಜಾರಾಗಿತ್ತು. ನನ್ನ ಮಗಳು ಕೇಳ್ದಲೆ ಮದುವೆ ಆಗಿದ್ಲು ಅಂತ ತುಂಬ ಕೋಪ ಮಾಡ್ಕೊಂಡಿದ್ದೆ. ಆದರೆ ನಾನೇ ಆಗಿ ಖುದ್ದಾಗಿ ಮುಂದೆ ಹುಡುಕಿದ್ರು ಸಹ ಇಂಥ ಹುಡುಗ ನನ್ನ ಮಗಳಿಗೆ ಸಿಗ್ತಾ ಇರಲಿಲ್ಲ. ನನಗೆ ತುಂಬ ಹೆಮ್ಮೆ ಆಗ್ತಿದೆ. ಇವತ್ತು ನನ್ನ ಮಗಳ ಪರ ಮಾತಾಡೋದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ ಕಣಪ್ಪ. ನೀನು ತುಂಬ ಚೆನ್ನಾಗಿ ನೋಡ್ಕೋತೀಯ ಅಂತ ನನಗೆ ಗೊತ್ತು, ಆದರೆ ತಾಯಿಯಾಗಿ ನನ್ನ ಕರ್ತವ್ಯನ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದರೆ ಅಜ್ಜಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿ, ವಂಶಿ ಇವತ್ತು ಸಮಾಜಕ್ಕೆ ನೀನು ಒಂದೊಳ್ಳೆ ಹೆಸರನ್ನ ಕೊಟ್ಟಿದ್ಯಾ, ನನ್ನ ಮೊಮ್ಮಗಳ ಬಗ್ಗೆ ಮಾತಾಡಿದವನಿಗೆ ಸರಿಯಾಗಿ ಪಾಠ ಕಲಿಸಿದ್ಯಾ, ನೀನು 100 ವರ್ಷ ಹೀಗೆ ಸುಖವಾಗಿ ಇರಪ್ಪ ಅಂತ ಅಜ್ಜನೂ ಸಹ ಆಶೀರ್ವಾದ ಮಾಡ್ತಾ ಇರ್ತಾರೆ. ಹೀಗೆ ಬರ್ತೀನಿ ಅಂತ ಹೇಳಿ ಸ್ವಾತಿ ಮನೆಯವರು ಹೋಗ್ತಾ ಇದ್ರೆ ಈ ಕಡೆ ಗಣಪತಿ ತಾತ ಹಾಗೆ ಭವಾನಿ ಅಜ್ಜಿ ಇಬ್ಬರು ಸಹ ಅವರಿಬ್ಬರನ್ನ ಹಗ್ ಮಾಡಿಕೊಂಡು ತುಂಬ ಖುಷಿಯಿಂದ ಹೇಳ್ತಾ ಇರ್ತಾರೆ. ಹಾಗೆ ತಾತ ಹೇಳ್ತಾ ಇರ್ತಾನೆ, ನನಗೆ ಈ ಸಂದರ್ಭದಲ್ಲಿ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಕಣೋ ವಂಶಿ. ನಿನ್ನ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದರೂ ಸಹ ಇಲ್ಲಿ ನಡೆದಿರೋ ಘಟನೆಗೆ ಇನ್ನೇನೋ ಬಣ್ಣ ಹಚ್ಚಿ ಆಗ್ತಾಯಿದ್ರು. ಆದರೆ ನೀನು ಮಾತ್ರ ಒಂದು ಹೆಣ್ಣಿನ ಬಗ್ಗೆ ಮಾನ ಮರ್ಯಾದೆ ಬಗ್ಗೆ ತುಂಬ ಅರ್ಥ ಮಾಡಿಕೊಂಡು ಹಾಗೆ ನಿನ್ನ ಪ್ರೀತಿಸೋಳ ಬಗ್ಗೆ ಇಷ್ಟು ಗೌರವ ಅಭಿಮಾನ ಇಟ್ಕೊಂಡು ಎಲ್ಲರ ಮುಂದೆ ಈ ರೀತಿ ಮಾತಾಡ್ದಲ್ಲ, ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ನೀವಿಬ್ಬರು 100 ಕಾಲ ತುಂಬ ಸುಖವಾಗಿ ಬಾಳ್ತೀರ ಅನ್ನೋ ನಂಬಿಕೆ ನನಗಿದೆ ಅಂತ ತಾತ ತುಂಬ ಖುಷಿ ಪಡ್ತಾ ಇರಬೇಕಾದ್ರೆ ವಂಶಿ ಹೇಳ್ತಾ ಇರ್ತಾನೆ, ನೋಡು ಸ್ವಾತಿ ತುಂಬ ಫೀಲ್ ಆಗಬೇಡ, ನನಗೆ ತುಂಬ ಚೆನ್ನಾಗಿ ಗೊತ್ತು ದುಃಖ ಯಾವುದು ಹಾಗೆ ಚಿನ್ನ ಯಾವುದು ಅಂತ ತುಂಬ ಚೆನ್ನಾಗಿ ಗೊತ್ತು. ಒಬ್ಬರು ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗ ಕಮೆಂಟ್ಸ್ ಕೊಟ್ಟರೆ ಅದನ್ನೇ ನಾನು ಒಪ್ಕೊಂಡು ಅವ್ರ ಬಗ್ಗೆ ನಾನು ಯಾವತ್ತೂ ಸಹ ಕೆಟ್ಟದಾಗ ಮಾತಾಡಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ವಂಶಿ ಮೇಲೆ ಸಿಕ್ಕಾಪಟ್ಟೆ ಫೀಲ್ ಆಗಿ ಈ ಕಡೆ ಸ್ವಾತಿ ಅವ್ನ ಮುಖ ನಾನು ನೋಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಫಂಕ್ಷನ್ನ ಮುಗಿಸ್ಕೊಂಡು ಸ್ವಾತಿ ಮನೆಯವರು ಮನೆಗೆ ಬಂದ ತಕ್ಷಣ ಗೀತಾ ಈ ಕಡೆ ಪ್ರೀತಿಗೆ ಟ್ಯಾಬ್ಲೆಟ್ ಕೊಡ್ತಿರ್ಬೇಕಾದ್ರೆ ನೀನು ಊಟ ಮಾಡ್ದ ಅಂತ ಪದ್ಮ ಗೀತನ ಕೇಳ್ತಾ ಇದ್ರೆ ಏನು ಮಾತಾಡದೆ ತನ್ನ ಪಾಡಿ ತಾನು ನಿಂತಿರ್ತಾಳೆ. ಆಗ ಮೇಘ ಬೇಕು ಅಂತ ಹೇಳ್ತಾ ಇರ್ತಾಳೆ, ಅಜ್ಜಿ ನಾವು ಇವತ್ತು ಹೋಗಿದ್ದು ಒಳ್ಳೇದಾಯಿತು, ಅಂಥ ಗ್ರ್ಯಾಂಡ್ ರಿಸೆಪ್ಷನು ಅಂಥ ಊಟ ನಾವು ಲೈಫಲ್ಲೇ ನೋಡಿರಲಿಲ್ಲ ಅಂತ ಅಂದಾಗ ಹೌದು ನಾವು ಹೋಗಿದ್ದು ಒಳ್ಳೆ ಕೆಲಸ ಆಯಿತು. ನನ್ನ ಮೊಮ್ಮಗಳಿಗೆ ತಲೆ ಮೇಲೆ 2 ಅಕ್ಷತೆಗಳ ಹಾಕಿ ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು. ನಾವು ಹೋಗಲಿಲ್ಲ ಅಂತಂದಿದ್ರೆ ಎಂತೆಂಥ ಅನಾಹುತ ಆಗೋದು, ಹಾಗೆ 100 ಪ್ರಶ್ನೆಗಳನ್ನ ಮನಸ್ಸಲ್ಲಿ ಕಾಡ್ತಾ ಇದ್ವಿ ಅಲ್ವೇನೆ ಪದ್ಮ ಅಂತ ಅಂದಾಗ ಹೌದು ಅತ್ತೆ ನೀವು ಹೇಳ್ತಾ ಇರೋದು ಕರೆಕ್ಟು, ನಾವೇನಾದರೂ ಅಲ್ಲಿಗೆ ಹೋಗಲಿಲ್ಲ ಅಂತಂದರೆ ತುಂಬ ಪ್ರಶ್ನೆಗಳು ನಮ್ಮನ್ನು ಕಾಡ್ತಾ ಇದ್ದು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನಮ್ಮ ಸ್ವಾತಿ ತಪ್ಪು ಮಾಡಿದ್ರು ಸಹ ಅಲ್ಲಿ ತುಂಬ ಚೆನ್ನಾಗಿರ್ತಾಳೆ ಅನ್ನೋ ನಂಬಿಕೆ ನನಗಿದೆ ಅಂತ ಪದ್ಮ ಹೇಳ್ತಾ ಇದ್ರೆ ಸಾಕು ಎಲ್ಲರೂ ಬಾಯಿ ಮುಚ್ಚಿ, ನನ್ನ ಭಾವನೆಗಳಿಗೆ ಬೆಲೆನೇ ಇಲ್ಲ ಅನ್ನೋದನ್ನ ನೀವು ಪ್ರೂವ್ ಮಾಡಿಬಿಟ್ರಿ ಅಂತ ತುಂಬ ಕೋಪದಿಂದ ಗೀತಾ ಬೈತಾ ಇರ್ತಾಳೆ. ಹಾಗೆ ಪದ್ಮ ಹೇಳ್ತಾ ಇರ್ತಾಳೆ, ನೋಡು ಏನೇ ಆಗಿದ್ರು ಸಹ ಸ್ವಾತಿ ನನ್ನ ಮಗಳನ್ನ ಮಾತ್ರ ಬದಲಾಗಲ್ಲ ಅಂತಂದಾಗ ಅಲ್ಲ ಅಮ್ಮ, ಸ್ವಾತಿ ಕದ್ದು ಮುಚ್ಚಿ ಇರುತ್ತೆ, ಈ ರೀತಿ ಮದುವೆಯಾಗಿ ಬಂದಿದ್ದಾಳದು ಅದು ತಪ್ಪು ಅಂತ ನನಗೆ ಅನಿಸಿದ್ರೆ ನಿಮಗೆ ಯಾಕೆ ಅನ್ನಿಸ್ತಿಲ್ಲ, ಅದೆಲ್ಲ ಆಶ್ಚರ್ಯವಾಗಿ ಮಾತಾಡ್ತಿದ್ರಲ್ಲ ಯಾಕೆ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಅಮ್ಮ ನೀವು ಬೇಕಾದ್ರೆ ಅವಳನ್ನ ಕ್ಷಮಿಸಿ, ಆದರೆ ನಾನು ನಿಮ್ಮ ಥರ ದಿನಕ್ಕೊಂದು ಮಾತಾಡಿ ಅವಳನ್ನ ಕ್ಷಮಿಸಿದ್ದೀನಿ ಅಂತ ಯಾವುದೇ ಕಾರಣಕ್ಕೂ ನನ್ನ ತನ ನಾನು ಬಿಟ್ಕೊಳ್ಳಲ್ಲ ಅಂತ ಅಂದಾಗ ಯಾಕೆ ಗೀತೆ ಈ ರೀತಿ ಮಾತಾಡ್ತಿದ್ಯಾ, ಅವಳನ್ನ ಕ್ಷಮಿಸಿದ್ದೀನಿ ಅಂತ ನಾನೆಲ್ಲೇ ಹೇಳಿದೆ, ಸಾಯೋವರೆಗೂ ಸಹ ಅವಳು ಈ ರೀತಿ ಮದುವೆ ಆದ್ಲಲ್ಲ ಅದನ್ನು ನಾನು ಯಾವತ್ತೂ ಕ್ಷಮಿಸಲ್ಲ ಕಣೆ ಅಂತ ಅಂದಾಗ ಎಷ್ಟು ಮಾತಾಡಿದ್ರು ಅಷ್ಟೇ, ಆಗಿದೆಲ್ಲ ಆಗೋಯ್ತು ಮುಂದೆ ಏನಾಗುತ್ತೆ ಅಂತ ನಡ್ಕೊಂಡು ಜೀವನ ಮಾಡಬೇಕು ಕಣೆ ಅಂತ ಅಜ್ಜಿ ಹೇಳ್ತಿದ್ರೆ ನನಗೆ ಬೇಜಾರಾಗ್ತಿರೋದು ಏನಕ್ಕೆ ಗೊತ್ತಾ ಅಜ್ಜಿ, ನೀವೆಲ್ಲ ರಿಸೆಪ್ಷನ್ಗೆ ಹೋದರೂ ಸಹ ನನ್ನ ಗಂಡ ಹೋಗಲ್ಲ ನನಗೋಸ್ಕರ ಇರ್ತಾರೆ ಅಂತ ಅಂದ್ಕೊಂಡೆ, ಆದರೆ ಅವರು ಸಹ ನಿಮ್ಮ ಜೊತೆ ಬಂದ್ರಲ್ಲ ನನಗೆ ತುಂಬ ಬೇಜಾರಾಗ್ತಿದೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನಾನು ನನ್ನ ಗಂಡನ ಮೇಲೆ ಇಟ್ಟಿರೋ ಪ್ರೀತಿ ಹಾಗೆ ನಂಬಿಕೆ ಎಲ್ಲ ಸುಳ್ಳಾಯಿತು ಅಂತ ಕೋಪ ಮಾಡ್ಕೊಂಡು ಹೊರಟೋಗ್ತಿರ್ಬೇಕಾದ್ರೆ ನೋಡಿದ್ರ ಯಾವ ರೀತಿ ಗೀತಾ ಮಾತಾಡ್ತಿದ್ದಾಳೆ ಅಂತ ಅಂದಾಗ ತಲೆ ಕೆಡಿಸ್ಕೋಬೇಡ, ಅವಳಿಗೆ ಸ್ವಾತಿ ಬಗ್ಗೆ ಅರ್ಥ ಮಾಡ್ಕೊಳ್ಳೋಕೆ ಇನ್ನೂ ತುಂಬ ಟೈಮ್ ಬೇಕು, ನೀನು ಅಚ್ಚುಕಟ್ಟಾಗಿ ನಿದ್ದೆ ಮಾಡೋಗು, ನಿಂದೇನು ತಪ್ಪಿಲ್ಲ ಅಂತ ಅಜ್ಜಿ ಹೇಳ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.